ಏನ್ ಹೇಳಕ್ ಬಯಸ್ತೀರಾ ಸರ್? ಏನಿಲ್ಲ, ಅಭಿವೃದ್ಧಿ ಅಂತ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ ಎನ್ ಶ್ರೀನಿವಾಸ್ ಸರ್ ಅವರ ಸಾರಥ್ಯ. ಹಂಗಾಗಿ ನಮ್ಮ ಬಿನ್ಮಂಗಲದವರು, ಬೂದಾಳವರು, ನನ್ನ ನಗರಸಭೆ ಅಧ್ಯಕ್ಷ ನಾರಾಯಣ ಅವರು, ವಕೀಲರು ಮೋಹನ್ ಮತ್ತು ಇವರು ಹನುಮಂತೇಗೌಡರು ಎಲ್ಲರೂ ನಮ್ಮನ್ನು MLC ಮಾಜಿ MLC ನಮ್ಮ ಕಾಂತರಾಜ್ ಅವರು, ಇಲ್ಲ ನೀನು ಇಲ್ಲಿ ಇರಬೇಕು, ನೀನು ಸೇವೆ ಇಲ್ಲಿ ಅಗತ್ಯ ಇದೆ ಅಂತ ನಮ್ಮ ಶಾಸಕರು ಸಹ ನಮ್ಮನ್ನು ಕೇಳ್ಕೊಂಡಾಗ ನಮ್ಮೆಲ್ಲ ಇದು ನಮ್ಮ ಉಪಾಧ್ಯಕ್ಷರು ಸದಸ್ಯರುಗಳು ಸ್ವಲ್ಪ ಹೆಚ್ಚು ಕಮ್ಮಿ 99% ಕುಲವಳ್ಳಿ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಪಂಚಾಯತಿ ಮಟ್ಟಕ್ಕೆ ಮಾಡಿದ್ವಿ. ಇಸ್ವಿಯಿಂದ ಜನತಾ ಪಕ್ಷ ಇದ್ದಾಗ ಕಟ್ಟಿ ಬೆಳೆಸಿದವರಲ್ಲಿ ನಾನೊಬ್ಬ. ಅರ್ಥ ಆಯ್ತಾ? ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರನ್ನ 4 ಬಾರಿ ನಮ್ಮನೆ ದುಡ್ಡು ಖರ್ಚು ಮಾಡಿ ಅವ್ರನ್ನ ಶಾಸಕರು ಮಾಡಿದ್ವಿ ಹೊರತು ಅವರಿಂದ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಆಗಿ ನಾವು ಪಡೆದಿಲ್ಲ. ಹೇಳಿ ನಮ್ಮ ಶಾಸಕರು ಸುರೇಶ್ ಅಣ್ಣನಿಗೆ ಕಾಸು, ಸಂಪತ್ತು, ಇನ್ನೊಂದು ಮತ್ತೊಂದು ಅಧಿಕಾರನ ಕೊಟ್ಟಿದ್ದೆ, ಅವ್ರು ಬಿಟ್ಟೋದ್ರು ಅಂತ ಹೇಳೋದಾದ್ರೆ ಅವ್ರು ಹೇಳ್ಬೋದು. ನಾನು ಇಲ್ಲಿವರೆಗೂ ಯಾವುದೇ ಒಂದು ಅಧಿಕಾರನ ನನಗೆ ಸಿಕ್ಕಿದ್ರೂ ಬೇರೆಯವ್ರಿಗೆ ಕೊಟ್ಟು ಸಂಘಟನೆ ಮಾಡಿರ್ತಕ್ಕಂಥ ವ್ಯಕ್ತಿ. ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಆ ಭಾಗದಲ್ಲಿ ನನ್ನದೇ ಆದಂಥ ಪ್ರತಿನಿತ್ಯ ಜನಗಳ ಸೇವೆ ಮಾಡಿಕೊಂಡು ಇವತ್ತು ಬರ್ತಾ ಇದ್ದೀನಿ ನನ್ನ ಸ್ವಂತ ಖರ್ಚಿಂದ. ನಾನು ಯಾವುದೇ ಒಬ್ಬ ರಾಜಕಾರಣಿಯಿಂದ ಎಕ್ಸ್ಪೆಕ್ಟೇಷನ್ ಮಾಡಿ ನನ್ನ ಇದನ್ನು ವರ್ಚಸ್ಸನ್ನು ನಾನು ಪಡ್ಕೊಳ್ಳೋನಲ್ಲ. ಥ್ಯಾಂಕ್ ಯು ವಿಜಯ್.